ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಉಪ್ಪಿನ ದೀಪ ವಿಸರ್ಜನೆ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಫಸ್ಟು ನಾನು ಆ್ಯಸ್ ಯೂಶುವಲ್ ನಾವು ಪೂಜೆ ಮಾಡ್ತೀವಿ ಅದನ್ನು ಸಂಜೆ ಹೊತ್ತು, ಶನಿವಾರ ಇವತ್ತಲ್ವಾ, ಸೊ ಹುಣ್ಣಿಮೆ ಇರೋದ್ರಿಂದ ಹಳ್ಳಾಡ್ಸಲ್ಲ, ಬೆಳಗ್ಗೆ ಹಳ್ಳಾಡಿಸ್ತೀನಿ. ಸೊ ಇದು ಶನಿವಾರ ಸಂಜೆ ಪೂಜೆ ಎಲ್ಲ ಆಗಿದೆ. ಈಗ ನಾವು ಈಗ 5 ದೀಪ ಆಗುತ್ತೆ. ಸೊ 5 ಸತಿ ಪೂಜೆ ಮಾಡ್ದಂಗೆ ಆಗುತ್ತೆ ದೇವರಿಗೆ. ಅದಕ್ಕೆ ನಾನು ಈಗ ಇದನ್ನು ವಿಸರ್ಜನೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಅರಿಶಿನ ಕುಂಕುಮ ಹಾಕಿ ರತ್ನೀರನ್ನ ಮಾಡ್ಕೋತಾ ಇದ್ದೀನಿ. ಸೊ ಆಮೇಲೆ ನಾವೇನು ತುಪ್ಪ ಹಾಕಿ ಆರತಿ ಮಾಡ್ತೀವಲ್ವ, ಸೊ ಅದಕ್ಕೂ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಸೊ ಅದಕ್ಕೊಂದು ಹೂ. ಸೊ ನಾವು ಪೂಜೆ ಎಲ್ಲ ಮುಗಿದ ಮೇಲೇ ನಾವು ಆರತಿ ಮಾಡಬೇಕು. ಸೊ ಮುಂಚೆನೇ ಮಾಡಿಕೊಡ್ದು ಹಾಗೆ ನಾವು ಮಾಡಿದ ತಕ್ಷಣ ಊಟ ಇಟ್ಬಿಟ್ಟು ಕಳಿಸ್ದಂಗೆ ಆಗಿಬಿಡುತ್ತೆ. ಅದಕ್ಕೇ ಫಸ್ಟೇ ನಾವು ಪೂಜೆ ಮಾಡಿದ ತಕ್ಷಣ ನಾವು ಈ ಥರ ಆರತಿ ತೆಗಿಬಾರ್ದು. ಯಾವಾಗ ನಾವು ಲಾಸ್ಟ್ ಪೂಜೆ ಅಂತ ಮಾಡ್ತೀವಲ್ಲ, ಸೊ ಆವಾಗ ಅದನ್ನು ಕದಲಿಸಿ ಇಡಬೇಕು. ಮತ್ತು ಈ ಥರ ದೃಷ್ಟಿ ತೆಗ್ದು ದೇವರಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಆರತಿ ಯಾವಾಗ್ಲೂ ಲಾಸ್ಟಲ್ಲೇ ಮಾಡ್ಕೋಬೇಕು. ಈಗ ಇದು ಭಾನುವಾರ. ಸೊ ಭಾನುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಎದ್ದಿದ ತಕ್ಷಣ ಸ್ನಾನ ಮಾಡೋಕ್ಕಾಗಲ್ಲ, ಯಾಕೆಂದರೆ ಬೇರೆ ಕೆಲಸನೂ ಇರುತ್ತೆ. ಈ ಹೂವು ಏನಿದೆ ಇದ್ರದ್ದು ಏನಂತಾರೆ, ನಿರ್ಮಾಲ್ಯ ಅಂತ ಏನು ಹೇಳ್ತಾರಲ್ವ, ಸೊ ಇದನ್ನೆಲ್ಲ ನಾನು ಗಿಡಗಳಿಗೆ ಹಾಕ್ತೀನಿ. ಈ ಹೂವುಗಳನ್ನ ಮಾತ್ರ ಗಿಡಗಳಿಗೆ ಹಾಕ್ತೀನಿ. ಸೊ ಯಾರೂ ತುಳಿಬಾರ್ದು, ಏನೂ ಹೋಗಬಾರ್ದು ಅಂತ ಅಷ್ಟೇ. ಸೊ ಈಗ ಉಪ್ಪಿನ ದೀಪನ ಎತ್ಕೋತಾ ಇದ್ದೀನಿ. ಇದು ನೋಡಿ, ಒಳಗಡೆ ಈ ಥರ ಎಲ್ಲ ಕಪ್ಪಾಗಿದ್ದರೆ ಸೊ ದೃಷ್ಟಿ ಪರಿಹಾರ ಆಗಿದೆ ಅಂತ ಹೇಳ್ತಾರೆ. ಸೊ ಐ ಆಮ್ ನಾಟ್ ಶ್ಯೂರ್, ಬಟ್ ಹೇಳ್ತಾರೆ ಈ ಥರ ಎಲ್ಲ ಕಪ್ಪಾಗಿದ್ದರೆ ಒಳ್ಳೆಯದು, ಅಂದರೆ ದೃಷ್ಟಿ ಹೋಗಿದೆ ಅಂತ ಹೇಳ್ತಾರೆ. ಸೊ ಈಗ ಇದು ಉಪ್ಪು ಇದೆಯಲ್ವಾ, ಸೊ ಈ ಉಪ್ಪನ್ನ ನಾನು ನೀರಲ್ಲಿ ಸಿಂಕಲ್ಲಿ ಬಿಡ್ತೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಈಗ ನಾನು ಈ ಉಪ್ಪೇನಿದೆ, ಸೊ ಹೊಳೆಲಿ ಎಲ್ಲ ಬಿಡೋಕ್ಕಾಗಲ್ಲ, ಹೋಗ್ಲಿಕ್ಕಾಗಲ್ಲ. ಸೊ ಈ ಥರ ನಾನು ಸಿಂಕಲ್ಲಿ ಬಿಟ್ಬಿಡ್ತೀನಿ. ಹೀಗೆ ನಾನು ವಿಸರ್ಜನೆ ಮಾಡೋದು. ಸೊ ನಿಮ್ಮ ಮನೆ ಹತ್ರ ಹೊಳೆ ಇದ್ದರೆ, ಹೊಳೆ ಎಲ್ಲ ಯಾರೂ ಇಟ್ಕೊಳ್ಳಲ್ಲ, ಸೊ ಹಳ್ಳಿಗಳಲ್ಲೆಲ್ಲ ಇರುತ್ತೆ. ಕರಗಿಸಿ ಗಿಡಕ್ಕೆಲ್ಲ ಹಾಕ್ಬೇಡಿ, ಪಾಪ ಗಿಡ ಏನು ಮಾಡಿದೆ ಅಲ್ವಾ, ಈ ಥರ ನಾನು ಹಾಕ್ಬಿಡ್ತೀನಿ. ಹೀಗೆ ನಾನು ಉಪ್ಪಿನ ದೀಪನ ವಿಸರ್ಜನೆ ಮಾಡೋದು. ಸೊ ಇದರಲ್ಲಿ ನಾವು ಸಮುದ್ರಕ್ಕೆ ಹಾಕಬೇಕು, ಇಲ್ಲ ಹೊಳೆಗೆ ಹಾಕಬೇಕು, ಹರಿಯೋ ನೀರಿಗೆ ಹಾಕಬೇಕು ಅಂತ ಈಗೆಲ್ಲ ನಾವು ಹುಡುಕೊಂಡು ಹೋಗ್ಲಿಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾವೇನು ಮಾಡೋದು ಅಂದರೆ ಸಿಂಕಲ್ಲೂ ನಾವು ನೀರನ್ನ ಬಿಡ್ತೀವಲ್ವ, ಸೊ ಅದು ಹಾಗೆ ಹರಿಯೋ ನೀರು ಥರನೇ ಹೋಗುತ್ತೆ ಅಂತ ಆ ಫೀಲಿಂಗ್ ಅಷ್ಟೇ, ಎಕ್ಸ್ಟ್ರಾ ಏನೂ ಇಲ್ಲ. ಸೊ ನಾನು ಹೀಗೆ ವಿಸರ್ಜನೆ ಮಾಡೋದು. ನಿಮಗೂ ಎಲ್ಲ ಹೀಗೆ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ. ಎಲ್ಲ ಅಂದರೆ ಗಿಡಗಳಿಗೆ ಮಾತ್ರ ಹಾಕಬೇಡಿ. ಯಾಕೆ ಅಂತ ಅಂದರೆ ಅದು ಜಾಸ್ತಿ ಅಯೋಡಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗಿಡಗಳು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಮ್ಮ ಕಷ್ಟಕ್ಕೋಸ್ಕರ ಗಿಡಗಳನ್ನ ಹಾಳು ಮಾಡೋದ್ರಲ್ಲಿ ಅರ್ಥ ಇರಲ್ಲ ಅಂತ ಅನಿಸುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಒಂದು ಬಿಗ್ ಫ್ಯಾಟ್ ಥಮ್ಸ್ ಅಪ್. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್, ಸಿ ಯು ಸೂನ್, ಬಿ ಸೇಫ್, ಸ್ಟೇ ಹ್ಯಾಟ್, ಯಾ ಹೋಮ್.